ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, 1946ರಲ್ಲಿ ನಾನು ಹುಟ್ಟಿದ್ದೇನೆ. ಆ ಕಾಲದಲ್ಲಿ ನಾ ಕಂಡ ಭಾರತ ಅಲ್ಲ, ಇದು ಸುವರ್ಣ ಕಾಲ. ಅದು ಟಿ.ಪಿ. ಕೈಲಾಸಂ ಅವರ ಕೃತಿಗಳನ್ನು ರಂಗದ ಮೇಲೆ ಕೇಳಿ ಟೊಳ್ಳುಗಟ್ಟಿ ಮುಂತಾದ ಕೃತಿಗಳು ಸಮಾಜ ಸುಧಾರಣೆಯ ರೀತಿಯಲ್ಲಿ ಬಹಳ ಪ್ರಿಯವಾಗಿದ್ದವು. ಈಗ 15 ವರ್ಷಗಳ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿದೆ. BJP ಆ ಕಂಡ ಕಾಲದಲ್ಲಿ ಅದು ಜನಸಂಘ, ಆನಂತರ ಭಾರತೀಯ ಜನತಾ ಪಕ್ಷ. ವೇದಿಕೆ ಮೇಲೆ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ರವೀಂದ್ರರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ್ದಾರೆ. ಆ ಕಾಲದಲ್ಲೇ ಕವಿ ರವೀಂದ್ರರು, ನೊಬೆಲ್ ಪ್ರಶಸ್ತಿ ಪಡೆದ ಕವಿ ರವೀಂದ್ರರು ಹೇಳುತ್ತಾರೆ, ಭಾರತೀಯ ಪುರಾಣ ಇತಿಹಾಸಗಳನ್ನು ನಮ್ಮ ಜನ ಹಾಗೂ ಲೇಖಕರು ಬಳಸಿಕೊಳ್ಳುವುದನ್ನು ಪ್ರಸ್ತಾಪಿಸುತ್ತಾ ಹಿಂದೂಗಳ ಕೈಯಲ್ಲಿ ಅವರ ದೇವಾದಿ ದೇವತೆಗಳು, ಮಂಗವನ್ನು ಕುಣಿಸುವವನ ಕೈಗೆ ಮಂಗ ಸಿಕ್ಕಂತಾಗಿದೆ ಎಂದು ಕವಿ ರವೀಂದ್ರರು ಹೇಳಿದ್ದಾರೆ. ಕೈಲಾಸಂ ರಂಗಕರ್ಮಿ, ಆ ಕಾಲದಲ್ಲಿ ರಂಗಕರ್ಮಿ ಅಂತಿರಲಿಲ್ಲ, ರಂಗ ಕಲಾವಿದ. ಈಗ ರಂಗಕರ್ಮಿಗಳು ದುಷ್ಕರ್ಮಿಗಳಾಗಿದ್ದಾರೆ, ದುರ್ವಿಚಾರಿಗಳಾಗಿದ್ದಾರೆ. ಕೈಲಾಸಂ ರಾಮಾಯಣ, ಭಾರತ, ಭಾಗವತಗಳನ್ನು ಕರತಲಾಮಲಕ ಮಾಡಿಕೊಂಡು ತಮ್ಮ ಏಕಲವ್ಯ, ಕರ್ಣ, ಭೀಷ್ಮ, ಕೃಷ್ಣ, ರಾಮ, ಕೀಚಕಾದಿ ಪಾತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹುಟ್ಟಿನ ಒತ್ತಡಕ್ಕೆ ಸಿಲುಕಿ ಬ್ರಾಹ್ಮಣನ ಶಾಪದಿಂದ ನಲುಗಿದ ಕರ್ಣನ ಕರುಣಾರ್ದ್ರ ಚಿತ್ರ ಮಹೋನ್ನತೆಯ ಧ್ಯೇಯ ಸಾಧನೆಗಾಗಿ ರಾಕ್ಷಸ ವೃತ್ತಿಯನ್ನು ತಳೆದ ಕೃಷ್ಣನು ಆದರ್ಶ ಪ್ರೇಮಕ್ಕಾಗಿ ಸರ್ವಸ್ವವನ್ನು ಬಲಿದಾನವಾಗಿ ಅರ್ಪಿಸಿದ ಕೀಚಕ, ಅನುರಾಗ, ಕರ್ತವ್ಯಗಳ ಕತ್ತರಿಯಲ್ಲಿ ಸಿಲುಕಿ ತೊಳಲಿದ ಭೀಷ್ಮ, ಕೈಲಾಸಂ ಅವರ ದೃಷ್ಟಿಕೋನದಲ್ಲಿ
ಕಲಾ ಕುಂದಣದಲ್ಲಿ ಹೊಸ ರೂಪ ಭಾವ ಜೀವ ಹೊತ್ತು ನಿತ್ಯರಾಗಿದ್ದಾರೆ. ವಾಲ್ಮೀಕಿ ವ್ಯಾಸರ ಅಮರ ಕೃತಿಗಳನ್ನು ತಮ್ಮ ಧರ್ಮ ವಿಚಾರಗಳಿಗೆ ಅನುಗುಣವಾಗಿ ಮಾರ್ಪಡಿಸಿಕೊಂಡು ವಿಚಿತ್ರ ರಾಮಾಯಣ ಭಾರತಗಳನ್ನು ರಚಿಸಿದ ಜೈನ ಕವಿಗಳ ಜಾಡನ್ನು ಕೈಲಾಸಂ ಹಿಡಿಯಲಿಲ್ಲ. ಹಳೆಯ ಒಡವೆಗಳನ್ನು ಕರಗಿಸಿ ಅದೇ ಚಿನ್ನದಿಂದ ಕಾಲಾನುಗುಣವಾದ ಒಡವೆಗಳನ್ನು ಕೈಲಾಸಂ ಮಾಡಿದರು. ವಾಲ್ಮೀಕಿ ವ್ಯಾಸರ ಚಿತ್ರಗಳಿಗೂ ವ್ಯತ್ಯಾಸವಿದೆ. ಆದರೆ ಕೈಲಾಸಂ ಚಿತ್ರಗಳನ್ನು ಪಾತ್ರಗಳನ್ನು ರಂಗದ ಮೇಲೆ ತಂದ ಪಾತ್ರಗಳನ್ನು ವ್ಯಾಸ ವಾಲ್ಮೀಕಿಗಳು ಕಂಡಿದ್ದರೆ ತಾವು ಹೀಗೆ ಬರೆದಿದ್ದರೆ ಚೆನ್ನಾಗಿರುತ್ತಲ್ಲ, ತಾವು ಹೀಗೆ ಬರೆದಿದ್ದರೆ ಚೆನ್ನಾಗಿರುತ್ತಿತ್ತಲ್ಲ ಎನ್ನುವ ರೀತಿ ಸುಧಾರಣೆಯೂ ಆಗಿದೆ. ಇದಕ್ಕೆ ಕೈಲಾಸಂ ಅವರ ಅಂತರಂಗದ ಸಂಸ್ಕಾರ, ಭಾರತ ಸಂಸ್ಕೃತಿಯ ಆಳವಾದ ಪರಿಶೀಲನೆಯೇ ಕಾರಣ. ಬೃಹತ್ ಜೀವನವನ್ನು ಬೃಹತ್ತಾಗಿ ಚಿತ್ರಿಸುವ ಪ್ರತಿಭೆಯ ಪ್ರಸಾದ ಕೈಲಾಸಂ ಅವರಿಗೆ ದೈವದತ್ತವಾಗಿತ್ತು. ಈಗಿನ ರಂಗಕರ್ಮಿಗಳೇ ಏನಾಗಿದೆ ದುರ್ವಿಚಾರಗಳು. ಪಾಂಡವರೆಲ್ಲ ಯಾರ್ಯಾರಿಗೂ ಹುಟ್ಟಿದ. ಚಿತ್ರಿಸುವ ಪ್ರತಿಭೆ ಪ್ರಸಾದ ಕೈಲಾಸಂರಿಗೆ ದೈವದತ್ತವಾಗಿತ್ತು. ಭಾರತ ಸಂಸ್ಕೃತಿಯನ್ನು ರಕ್ಷಿಸುವ ಕಾರ್ಯದಲ್ಲಿ ಕೈಲಾಸಂ ಮಾಡಿದ ಸೇವೆ ಪಟ್ಟ ಸಾಹಸ ಗಮನಾರ್ಹವಾಗಿದೆ. ನೋಡಿ, ಆ ಕಾಲದಲ್ಲಿ ಕಟ್ಟ ಪುರಾಣ ಪ್ರಿಯರಿಗೆ ಕೈಲಾಸಂ ಕೃತಿಗಳು, ರಂಗದ ಮೇಲೆ ತನ್ನ ಕೃತಿಗಳು ಕೈನೆನಿಸುತ್ತವೆ. ಈ ಕಾಲದ ನೋಡಿದ್ರೆ ಹೇಗೆ ಅನ್ನಿಸ್ತಾ ಇದೆ ಕಟ್ಟ ಪುರಾಣ ಪ್ರಿಯರಿಗೆ. ಏನೋ ಬೊಗಳ್ಕತಾನೆ ಬಿಡು, ಬೊಗಳೆ ಅಂತ ಧೂಳು ಕೊಡಕಂತಿದ್ದಾರೆ ಮೈ ಅಲ್ವೇ? ವ್ಯಾಸ ವಾಲ್ಮೀಕಿ ಕೃತಿಗಳ ಮೇಲೆ ಸ್ವಾತಂತ್ರ್ಯ ವಹಿಸಲು ಇಂದಿನ ರಂಗಕರ್ಮಿಗಳಿಗೆ ಆತ್ಮಾವಲೋಕನ ಇಲ್ಲವಲ್ವಾ? ಇದೆಯಾ? ಇಲ್ಲ. ಪಾಂಡವರೆಲ್ಲ ಯಾರ್ಯಾರಿಗೋ ಹುಟ್ಟಿದವು. ಅದನ್ನು ಮುನ್ನೆಲೆಗೆ ತಂದಿದ್ದಾರೆ. 1979ರಲ್ಲಿ ಪ್ರಕಟವಾದ ಭೈರಪ್ಪನವರ ಪರ್ವ ಯಾರೂ ಅಷ್ಟಾಗಿ ಗಮನಕ್ಕೆ ತಂದಿರಲಿಲ್ಲ. ಈಗ ಕೆಟ್ಟದ್ದೇ ಸುಳ್ಳು ಸೃಷ್ಟಿಗಳನ್ನು ಹೇಳುವವರದೇ ಕಾಲ ಈಗ ಮುನ್ನೆಲೆಗೆ ಬಂದ್ಬಿಟ್ಟಿದೆ ಅಲ್ಲವೇ? ಈಗ ಕಟ್ಟ ಪುರಾಣ ಪ್ರಿಯರು ದೂರು ಕೊಡೋದಂಗೆ ಕೊಡ್ಕೊಂಡಿದ್ದಾರೆ. ಎಲ್ಲಿ ಧೈರ್ಯ ಇದ್ದರೆ ನಮ್ಮ ಕೃಷ್ಣನ ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡು ಹೇಳಿ,
ಅಯೋಧ್ಯೆಗೆ ರಾಮಮಂದಿರದಲ್ಲಿ ಬಂದು ಕೂತ್ಕೊಂಡು ಪಾಡ್ಕಾಸ್ಟ್ ಮಾಡಲಿ ಅಂತ ನಾವು ಹೇಳ್ತಿದ್ದಾರೆ, ಗುಣಗೊಡ್ತಾ ಇದ್ದಾರೆ. ಕೈಲಾಸಂ ಪ್ರತಿಭೆಯ ಸೌಧದಲ್ಲಿ ಕಳಶಪ್ರಾಯವಾಗಿ ನಿಲ್ಲುವುದು ಅವರ ಹಾಸ್ಯ ನಿರ್ಮಾಣ ಕೌಶಲ್ಯ. ಭಾರತೀಯ ಸಾಹಿತ್ಯದಲ್ಲಿಯೇ ಹಾಸ್ಯಕ್ಕೆ ಗೌಣ ಸ್ಥಾನ. ರಾಜ ಶ್ರೀಮಂತರ ಬೇಸರಿಕೆಯನ್ನು ಕಳೆಯಲು ನಿರ್ಮಾಣವಾಗಿದ್ದ ನಿರುಪದ್ರವಿ ಪ್ರಾಣಿ ಹಾಸ್ಯಗಾರ. ಶೂದ್ರಕ ಕಾಳಿದಾಸ ಇಬ್ಬರು ಅವರ ಹಾಸ್ಯಗಾರನ ಮಟ್ಟವನ್ನು ಮೇಲಕ್ಕೆತ್ತಿಸಲು ಪ್ರಯತ್ನಿಸಿದರು. ಕೈಲಾಸಂ ಶೇಕ್ಸ್ಪಿಯರ್, ಮೋಲಿಯರ್ ಇವರ ನೋಟ ಯಾಕೋ ನಮ್ಮಲ್ಲಿ ಮೂಡಲಿಲ್ಲ. ಕೈಲಾಸಂ ಅವರಿಗಾಗಿ ಕಾದು ಕೂತಿತ್ತು ಈ ಸಂಭಾಷಣ. ಅವರ ನಾಟಕಗಳಲ್ಲಿ ಬಗೆ ಬಗೆಯ ಹಾಸ್ಯ ವಿಫಲವಾಗಿ ತುಂಬಿದೆ. ಆದರೆ ನಾಟಕಗಳಲ್ಲಿ ಹಾಸ್ಯ ಬೆರೆಸಬೇಕೆಂದು ಅವರು ಉದ್ದೇಶಪೂರ್ವಕವಾಗಿ ಹಾಸ್ಯವನ್ನು ತರಲಿಲ್ಲ. ಅದು ಸಹಜವಾಗಿ ಹಾಸುಹೊಕ್ಕಾಗಿ ಬರುತ್ತಿತ್ತು. ಜೀವನವನ್ನೇ ಹಾಸ್ಯದ ಕಣ್ಣಿಂದ ನೋಡಿ ಅದರ ವಿವೇಕ ಅವಿವೇಕ, ಪ್ರೇಮ, ಕಾಮ, ಕಾರುಣ್ಯ, ಕಾಠಿಣ್ಯ, ಆದ್ಯ ಅನಾದ್ಯ ವಿಷಯಗಳನ್ನು ತೂಗಿ ನೋಡಿದರು. ಕೈಲಾಸಂ ನಮ್ಮ ಜೀವದೊಳಗೆ ಹುದುಗಿದ್ದ ಒಂದು ವಿರಾಟ್ ಶಕ್ತಿಯ ಅವಕುಂಠನ. ಪ್ರತಿಯೊಬ್ಬನ ಅಂತರಂಗದಲ್ಲೂ ತಪ್ಪು ಒಪ್ಪುಗಳನ್ನು ತಿಳಿಸುವ ಆತ್ಮ ಪ್ರಜ್ಞೆ ಇದೆ. ಅದನ್ನು ನೋಡಿದರು. ಕೈಲಾಸಂ ಅದರ ಅವಕುಂಠನವನ್ನು ತೆಗೆವೆ ಅಂತ ಮಾಡಿದರು. ಕೈಲಾಸಂ ಹಾಸ್ಯ ರೀತಿಗೆ ಅವರ ಬಾಪು ಕವಿತೆ ಉತ್ತಮ ಉದಾಹರಣೆ. ಗಾಂಧೀಜಿ ಬಗ್ಗೆ ಕೂಡ ಬರೆದಿದ್ದಾರೆ. ಹೊರಗಣ್ಣಿಗೆ ಕಾಣುತ್ತಿದ್ದು ಬಾಪು ಅವರ ಒಂದು ಹಿಡಿ ಮೂಳೆ, ಚಕ್ಕಳ, ಮರೆ, ಕಿವಿಯೆರಡು, ಪಿಳಿ ಕಣ್ಣು. ಅವರ ಆಹಾರ ಸೋಯಾಬೀನ್, ಖರ್ಜೂರ, ಮೇಕೆ ಹಾಲು. ಇಂಥ ಅಪೂರ್ಣ ವ್ಯಕ್ತಿ ಏನು ಮಾಡಿದರು? ಇವನೇ ನಮ್ಮ ಲೋಕತಾರಕ ಬಾಪುವೇ. ಈ ದೇಹದ ಪೂರ್ಣವಾಗಿ ಮೇಲಿನ ಅಂಚಿನವರೆಗೂ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಇದನ್ನು ಸೆರೆಮನೆಯೊಂದಿಗೆ ನಿಂತು ಪುರುಷ ಹೊರತೆಗೆದರು. ಪರಿವಾರದಿಂದ ಗಮನಿಸಿ. ಅವನ್ ಖಾನ್ ಲೋಕತಾರಕ್ ನಮ್ಮ ಬಾಪು ಹೊರಗಣ್ಣಿಗೆ ಕಾಣುವ ವಿಕೃತಿಯ ಹಿಂದಿರುವ ಪ್ರಕೃತಿಯನ್ನು ನೋಡುತ್ತಾ ಗಾಂಧಿ ಹಿಂದೂ ಏನ್ರಿ ಅಂತಾರೆ. ಗಾಂಧಿ ಹಿಂದೂನೇ. ಸ್ವಾತಂತ್ರ್ಯಕ್ಕೆ ಫಂಡ್ ಶೋಧಿಸ್ತಿದ್ಯಾರು ಅವ್ರ ಮಾತು ಕೇಳಬೇಕಾಯ್ತು. ಇಲ್ಲದ ಹೋದರೆ ವಲ್ಲಭಾಯ್ ಪಟೇಲ್ ಅವರೇ ಮುಖ್ಯಮಂತ್ರಿ ಆಗ್ತಿದ್ರು. ಉತ್ತರ ಇಂದ ಕನ್ಯಾಕುಮಾರಿಯವರೆಗೆ
ಚಳವಳಿ ಸ್ವಾತಂತ್ರ್ಯ ಚಳವಳಿ ಮಾಡುವಾಗ ಹಣ ಬೇಕ್ರಿ, ಹಣ. ಮೋತಿಲಾಲ್ ನೆಹರು ಫ್ಯಾಮಿಲಿ ಶ್ರೀಮಂತ ಫ್ಯಾಮಿಲಿ ಅಲ್ವೇ? ನೇಮಿಚಂದ್ರ ಹೇಳಿದಂತೆ ಗಾವಿಲ ಭುವನದ ಭಾಗ್ಯದಿಂ ಮುಕ್ಕುಂ ಕೃತಿ, ನಮ್ಮ ಭಾಗ್ಯದಿಂದ ಕೈಲಾಸಂ ಹುಟ್ಟಿ 10 ಅವರ ಕೃತಿಗಳನ್ನು ಪ್ರತಿಪಾದಿಸಿದರು. ಆದರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಸಂಸ್ಕಾರ, ಅರ್ಥವಾದರೂ ಅದನ್ನು ಕಡೆಗಣಿಸುವ ಪೂರ್ವಾಗ್ರಹ ಪೀಡಿತ ದೃಷ್ಟಿ, ಕಮ್ಯುನಿಸಂ ಈಗ ನೆಗೆದು ಬಿದ್ದು ಹೋಗಿದೆ ಅಲ್ಲವೇ? ನಾಡಿನ ಧರ್ಮದೂತನಾಗಿ, ಕಲಾ ಹರಿಕಾರನಾಗಿ, ಸಂಸ್ಕೃತಿಯ ಪ್ರವಾದಿಯಾಗಿ ಕೈಲಾಸಂ ಕಾಲು ಶತಮಾನಕ್ಕೂ ಮಿಕ್ಕು ದುಡಿದರು. ಅವರ ಸೇವೆಯನ್ನು ಕೃತಜ್ಞತೆಯಿಂದ ನಾವು ಸ್ಮರಿಸಿಕೊಳ್ಳೋಣ. ಈಗಿನ ರಂಗಕರ್ಮಿಗಳು ಕೈಲಾಸಂ ಆ ಕಾಲದ ರಂಗಕರ್ಮಿ ಹೋಲಿಸಲು ಸಾಧ್ಯವೇ ಇಲ್ಲ ಅಲ್ಲವೇ? ವ್ಯಾಸ ವಾಲ್ಮೀಕಿ ನೋಡಿದ್ದರೆ ನಾವು ಹೀಗೆ ಬರೆಯಬಹುದಿತ್ತಲ್ಲ. ಇದು ಭಾರತ ರೀ, ಭಾರತ. ಈಗ ಯಾವನೊಬ್ಬ ಉದಯನಿಧಿ ಸ್ಟಾಲಿನ್ ಅಂತೆ ಸನಾತನ ಧರ್ಮವನ್ನು ನಿರ್ಮೂಲ ಮಾಡ್ತಾನಂತೆ. ನಗು ಬರುತ್ತೆ. ಜಗತ್ತಿಗೆ ನಾಗರಿಕತೆ ಕೊಟ್ಟ ಸನಾತನ ಅಂದರೆ ಅತ್ಯಂತ ಪುರಾತನ ಹಿಂದೂ ಧರ್ಮ. ಆಗ ಅಮೇರಿಕಾ ಅಂಬೆಗಾಲಿಡ್ತೈತೆ ಕಾಡು ಮನುಷ್ಯರಲ್ಲಿ. ನಿಮಗೆಲ್ಲರಿಗೂ ಆ ದೈವಾನುಭವ ಆಗಲಿ. ಜ್ಞಾನ ವಿಜ್ಞಾನದಲ್ಲಿ ಅಜ್ಞಾನವೆಲ್ಲ ಅಳಿದಂದು ಒಳಗಿನ ದೈವ ಜ್ಞಾನವೇ ಕಾಯ್ದೊಂದು ಹೋಗದೆ ತಯಕೆ ಎಲ್ಲ ಚಿಂತೆ ಕ್ಲೇಶವು ಅನಂಗ ಸಂಗದಲ್ಲಿ ಅಂತರಾತ್ಮನ ಪ್ರೀತಿಯು ಮಾತೋ ಮಹಿಯನ ಸಂಕೀರ್ತನದಲ್ಲಿ ನಶ್ವರ ಜೀವಿತ ಸತ್ಯವು ನಿತ್ಯ ನಿರಂತರ